ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಮೂಲಂಗಿ ಮತ್ತು ಇದು ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಕರಿಬೇವು ಎತ್ತಿಟ್ಟಿದ್ದೀನಿ. ಇಲ್ಲಿ ತೊಗರಿಬೇಳೆ, ಅವರೆಬೇಳೆ ತೊಗೊಂಡಿದ್ದೀನಿ. ಮೂಲಂಗಿ ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬೇಳೆ ಮತ್ತು ಟೊಮೊಟೊ, ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ತೊಗರಿಬೇಳೆ ಮತ್ತು ಅವರೆಬೇಳೆ ತೊಳೆದು ಫ್ರೆಂಡ್ಸ್, ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ನಮಗೆ ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಿದ್ದೀನಿ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕುಕ್ಕರಲ್ಲಿ ಒಂದು 2-3 ವಿಸಲ್ ಹೊಡ್ಸಿದ್ರೆ ಸಾಂಬಾರು ಸೂಪರಾಗಿ ಆಯಿತು. ಅದಾದಮೇಲೆ ಪಾತ್ರೆ ಎಲ್ಲ ವಾಶ್ ವಾಶ್ ಮಾಡಿ ತೊಗರಿಬೇಳೆ, ಅವರೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಂಬಾರು ಗಟ್ಟಿಯಾಗುತ್ತೆ ಅಂತ. ಎರಡು ಮಿಕ್ಸ್ ಮಾಡಿ ಆಯಿತು ಫ್ರೆಂಡ್ಸ್. ಎತ್ತಿಟ್ಬಿಟ್ಟು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಬೇಕಾಗಿತ್ತು. ಕೈಯಲ್ಲೇ ತೊಳಿಬೇಕಾಗಿತ್ತು, ಆದರೆ ಕೋಲ್ಡ್ ಆಗಿತ್ತು ಅಂತ ವಾಷಿಂಗ್ ಮಿಷಿನಿಗೆ ಹಾಕ್ಕೊತಾ ಇದ್ದೀನಿ. ಇವಾಗಲೇ ಪಾಪಗೂ ನನಗೂ ಇಬ್ಬರಿಗೂ ಕೋಲ್ಡ್ ಆಗಿದೆ. ಮತ್ತು ಜಾಸ್ತಿ ಆಗುತ್ತೆ ಅಂದ್ಕೊಂಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಕೊತಾ ಇದ್ದೀನಿ. ಸೀರೆ ಮಾತ್ರ ಕೈಯಲ್ಲೇ ತೊಳ್ಕೊತೀನಿ. ಅಮ್ಮ ಬಂದಿತ್ತಲ್ಲ, ಅಮ್ಮ 2 ಸೀರೆ ಇತ್ತು, 2 ಸೀರೆ ಉಟ್ಕೊಂಡಿದ್ರು ಅಮ್ಮ. ಹಾಗಾಗಿ ಕೈಯಲ್ಲೇ ತೊಳೆದು ವಾಶ್ ಮಾಡ್ಕೊತೀನಿ ಸೀರೆ ಮಾತ್ರ. ಸೀರೆನೂ ಮತ್ತು ಸಿಂಕೆಲ್ಲ ತುಂಬ ಗಲೀಜಾಗಿತ್ತು, ಹಂಗಾಗಿ ಸಿಂಕೆಲ್ಲ ತೊಳಿತಾ ಇದ್ದೀನಿ. ನಮ್ಮ ಮನೆಯವ್ರು ಕೋಲ್ಡ್ ಆಗಿತ್ತು, ಏನು ಮಾಡಬೇಡ ಸುಮ್ಮನೆ ಇರು ಅಂತ ಹೇಳ್ತಾಯಿದ್ರು. ಆದರೆ ಸಿಂಕೆಲ್ಲ ಭಾಳ ಗಲೀಜಾಗಿತ್ತು ಫ್ರೆಂಡ್ಸ್, ಹಂಗಾಗಿ ಸಿಂಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶಾಂಪೂ ಮತ್ತು ಸ್ವಲ್ಪ ಬಟ್ಟೆ ಸೋಪ್ ಇರುತ್ತಲ್ಲ, ಅದನ್ನೇ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಸಿಂಕು ಗಲೀಜಾಗಿತ್ತು ಅಂದರೆ ನಂಗೆ ನೋಡೋಕ್ಕಾಗಲ್ಲ ಫ್ರೆಂಡ್ಸ್, ಒಂಥರ ಕಲೆ ಕಟ್ಟಿದಂಗೆ ಆಗುತ್ತೆ. ಸಿಂಕೆಲ್ಲ 2 ಸೈಡು ಮತ್ತು ನೆಲ್ಲಿ ಕೆಳಗಡೆ ಪೈಪ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕ್ಲೀನಾಗೆ ಉಜ್ಜಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಒಂಥರ ಗಲೀಜು ಬ್ಲ್ಯಾಕ್ ಥರ ಕಟ್ಕೊಬಿಡುತ್ತೆ. ಬ್ಲ್ಯಾಕ್ ಅಲ್ಲ ಫ್ರೆಂಡ್ಸ್, ಅದು ಏನಾದ್ರು ಕ್ಲಿಪ್ಪು ಇಟ್ಟಿದ್ರೆ ಅದ್ರದ್ದು ಇದು ಬಿಡ್ಕೊಂಬಿಟ್ಟು ಒಂಥರ ಯೆಲ್ಲೋ ಕಲರ್ ಥರ ಆಗಿರುತ್ತೆ. ಅದೆಲ್ಲ ಆದಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿ ಸೀರೆ ಎಲ್ಲ ತೊಳೆದು ಡ್ರೈಗೆ ಹಾಕಿ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಹಿಂಗೆ ಕಣ್ಣೆಲ್ಲ ಊದ್ಕೊಂಡಿದ್ದೆ, ಮುಖ ಎಲ್ಲ ಊದ್ಕೊಂಡಂಗಾಗಿದೆ. ಒಂದು 2 kg ಕಲ್ಲಂಗಡಿ ಹಣ್ಣು ಥರ ಕಾಣಿಸ್ತಿತ್ತು ನನ್ನ ಮುಖ. ನನಗೆ ನೋಡ್ಕೊಳಕ್ಕಾಗ್ತಿರಲಿಲ್ಲ, ಅಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ ಕಣ್ಣು ಎಲ್ಲ. ನಮ್ಮನೆಯವ್ರು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ, ಹೋಗಿಲ್ಲ, ಹೋಗಬೇಕು. ನಾಳೆ ಹೋಗೋಣ ಅಂತ ಸುಮ್ಮನಾಗಿದ್ದೀನಿ. ನೋಡ್ತೀನಿ, ಕೋಲ್ಡ್ ಕಮ್ಮಿ ಆಗಿಲ್ಲ ಅಂದರೆ ಹೋಗ್ತೀನಿ. ಈಟಿಗೆ ಕೋಲ್ಡ್ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್ ನನಗೆ. ಮೂಗೆಲ್ಲ ಉರಿತಾ ಇರ್ತೈತೆ, ಮೂಗು ಜಾಸ್ತಿ ಒಂಥರ ಬಿಸಿ ಗಾಳಿ ಬರ್ತಾಯಿದೆ. ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾಪುಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಡ್ತೀನಿ. ಸ್ವಲ್ಪ ಹೊರಗಡೆ ಹೋಗೋಣ, ಮನೆಗೆ ಮಲ್ಕೊಂಡಿದ್ರೆ ಅದೇ ಥರ ಅನಿಸುತ್ತೆ ಅಂತ ಅಂದ್ಕೊಂಡು ಹೊರಗಡೆ ಹೋಗೋಣ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಪಾಪುಗೆ ಬಿಸಿನೀರು ಕಾಯಿಸ್ಕೊಂಡೆ. ಬಿಸಿನೀರೆಲ್ಲ ಕಾಯಿಸ್ಕೊಂಡು ಒಂದು ಹಾಲು ಬಾಟಲಿಗೆ ಹಾಕ್ಕೊಂಡು ಹೊರಗಡೆ ಹೊರಟಿದ್ದೀನಿ ಫ್ರೆಂಡ್ಸ್. ರೆಡಿಯಾಗಿ ತಲೆ ಕಟ್ಕೊಂಡು ಜರ್ಕಿನ್ ಹಾಕ್ಕೊಂಡು ಹೊರಟಿದ್ದೀನಿ, ಯಾಕಂದರೆ ತುಂಬಾ ಕೋಲ್ಡ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಬರೋಣ, ಪಾನಿಪುರಿ ಏನಾದರೂ ಅಂತ ಅಂದ್ಕೊಂಡು ಹೊರಗಡೆ ಹೊರಟ್ವಿ. ಹೋಗಿ ಸ್ವಲ್ಪ ಪಾನಿಪುರಿ ಎಲ್ಲ ತಿನ್ಕೊಂಡು, ನಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ಕೆಳಗಡೆ ಅಲ್ಲಿ ಟೆಂಪಲ್ ಇದೆ, ಅಲ್ಲಿ ಮಾಡ್ತಾರೆ. ಈ ಏರಿಯಾದಲ್ಲಿ ಅಲ್ಲೊಂದು ಸ್ವಲ್ಪ ಪಾನಿಪುರಿ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಅದೊಂದು ಅಂಗಡಿಲಿ ಜೀವ ಪಾನಿಪುರಿ ತೊಗೊಂಡ, ನಾನು ಮಸಾಲ ಪುರಿ ತೊಗೊಂಡ್ವಿ. ಆಮೇಲೆ ಇಬ್ಬರು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿ ಸ್ವಲ್ಪ ಹೂವು, ಈರುಳ್ಳಿ ಎಲ್ಲ ತೊಗೊಂಬಂದಿದ್ವಿ, ನಾಳೆ ಗುರುವಾರ ಪೂಜೆಗೆ ಅಂತ. 1/4 kg ಹೂವು 50 ರೂಪಾಯಿ ಅಂತ ಫ್ರೆಂಡ್ಸ್, ಹಂಗಾಗಿ ತೊಗೊಂಡೆ. ನಮ್ಮನೆ ಹತ್ರನೇ ಆದ್ರೇ 40 ರೂಪಾಯಿ ಮೊಳ ಹೇಳ್ತಾರೆ, ಹಂಗಾಗಿ ಅಲ್ಲೇ ತೊಗೊಂಡು ಬಂದ್ವಿ, ಹೆಂಗಿದ್ರು ಹೋಗಿದ್ವಲ್ಲ ಅಂತಂದ್ಬಿಟ್ಟು. ಹಂಗೆ 2.5 kg ಈರುಳ್ಳಿ ತೊಗೊಂಡೆ 100 ರೂಪಾಯಿ ಕೊಟ್ಟು. ಮನೆಗೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸಿಗೆ ಹಾಕಿ ಇಟ್ಕೊತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್